ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮ್ಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವೀಡಿಯೋಸನ್ನು ಪ್ರಸ್ತುತಿಪಡಿಸಲಿಕ್ಕೆ. ಸೊ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳ ಸಲ ಪೇಷಂಟ್ಸ್ ತಮ್ಮ ಅಲ್ಟ್ರಾಸೌಂಡ್ ರಿಪೋರ್ಟನ್ನು ಕಳಿಸ್ತಾರೆ ಆ್ಯಂಡ್ ಆವಾಗ ಅಲ್ಲಿ ಬರೆದಿರುತ್ತೆ ಗ್ರೇಡ್ 1 ಫ್ಯಾಟಿ ಲಿವರ್ ಅಥವಾ ಗ್ರೇಡ್ 2 ಫ್ಯಾಟಿ ಲಿವರ್. ಸೊ ಅವರು ಕೇಳ್ತಾ ಇರ್ತಾರೆ, ಇದು ಫ್ಯಾಟಿ ಲಿವರ್ ಅಂದರೆ ಏನು ಮತ್ತು ನನಗೆ ಯಾಕಾಯಿತು. ಕೆಲವೊಬ್ರು ಹೇಳ್ತಾರೆ, ಯೂಶ್ವಲಿ ಇದು ಫ್ಯಾಟಿ ಲಿವರ್ ಬಹಳ ಮದ್ಯಪಾನ ಮಾಡೋದ್ರಿಂದ ಆಗ್ತಾ ಇರುತ್ತಲ್ವ, ನಾನೇನು ಮದ್ಯಪಾನನೂ ಮಾಡ್ತಾ ಇಲ್ಲ, ಬಟ್ ಸ್ಟಿಲ್ ನನಗೆ ಫ್ಯಾಟಿ ಲಿವರ್ ಬಂದುಬಿಟ್ಟಿದೆ, ಯಾಕೆ, ಆ್ಯಂಡ್ ಇದಕ್ಕೇನು ಟ್ರೀಟ್ಮೆಂಟು, ಇವೆಲ್ಲ ಪ್ರಶ್ನೆಗಳು ಬರ್ತಾ ಇರ್ತಾರೆ. ಇವತ್ತಿನ ವಿಡಿಯೋಸಲ್ಲಿ ನಾವು ಈ ಫ್ಯಾಟಿ ಲಿವರಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ಫ್ಯಾಟಿ ಲಿವರ್ ಹೆಸರೇ ಹೇಳ್ತಾ ಇದೆ ದ್ಯಾಟ್ ಲಿವರ್ ತುಂಬ ಫ್ಯಾಟ್ ಆಗಿದೆ ಅಥವಾ ಲಿವರಲ್ಲಿ ಫ್ಯಾಟ್ ತುಂಬಿಕೊಂಡಿದೆ. ಫ್ಯಾಟಿ ಅಂದರೆ ಕೊಬ್ಬು, ಫ್ಯಾಟ್ ಅಂದರೆ ಕೊಬ್ಬು, ಲಿವರ್ ಅಂದರೆ ಯಕೃತ. ನಿಮ್ಮ ಯಕೃತ ಅದರ ವೇಟ್ ನಿಮ್ಮ ಯಕೃತದ ವೇಟಲ್ಲಿ 5%ಗಿಂತ ಹೆಚ್ಚಿಗೆ ಫ್ಯಾಟ್ ತುಂಬಿಕೊಳ್ತು ಅಂದಾಗ ನಾವು ಅದನ್ನು ಫ್ಯಾಟಿ ಲಿವರ್ ಅಂತ ಹೇಳ್ತಾ ಇರ್ತೀವಿ. ಓಕೆ, ಸೊ ಈ ಫ್ಯಾಟ್ ಏನಿದೆ ಯೂಶ್ವಲಿ ಲಿವರಲ್ಲೆಲ್ಲ ಹೆಚ್ಚಿಗೆ ಪರ್ಸೆಂಟೇಜಲ್ಲಿ ಇರೋದಿಲ್ಲ, ಕಡಿಮೆ ಇರುತ್ತೆ, ಸ್ವಲ್ಪವೇ ಇರುತ್ತೆ. ಬಟ್ ಕೆಲವೊಂದು ಕಂಡೀಷನ್ಸಲ್ಲಿ ಏನಾಗುತ್ತೆ, ಈ ಫ್ಯಾಟ್ ಹೆಚ್ಚಿಗೆ ಆಗಿ ನಿಮ್ಮ ಲಿವರಲ್ಲೇ ಸೇರ್ಕೊಳ್ಳೋಕೆ ಶುರುವಾಗುತ್ತೆ. ಸೊ ಯಾವ ಕಂಡೀಷನ್ಸಲ್ಲಿ ನಮಗೆ ಈ ಫ್ಯಾಟಿ ಲಿವರ್ ಬರ್ಬೋದು? ಮೋಸ್ಟ್ ಕಾಮನ್ ಕಂಡೀಷನ್ ಅಂದರೆ ಮದ್ಯಪಾನ. ನೀವು ಮದ್ಯಪಾನ ಮಾಡ್ತಾ ಇದ್ದೀರಾ ಅಂದಾಗ ಈಗ ನಿಮ್ಮ ಲಿವರ್ ಒಂದು ಮೇನ್ ಫ್ಯಾಕ್ಟ್ರಿ. ಈ ಮದ್ಯಪಾನವನ್ನು ಏನು ಮಾಡೋದು, ಫಿಲ್ಟರ್ ಮಾಡಿ ನಿಮ್ಮ ಬಾಡಿಯಿಂದ ಹೊರಗೆ ಹಾಕೋಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು, ಈ ಮದ್ಯಪಾನ ಮಾಡ್ತಾ ಇದ್ದವರಲ್ಲೆಲ್ಲ ಲಿವರ್ ಫೇಲ್ ಆಗುತ್ತೆ ಅಂತ. ಯಾಕಂದರೆ ಲಿವರಿಗೆ ಕೆಲಸ ಮಾಡಿ ಆ ವೇಸ್ಟನ್ನು ಹೊರಗೆ ಹಾಕಿ ಸಾಕಾಗಿ ಅದು ಲಾಸ್ಟಿಗೆ ಕೈ ಎತ್ತಿಬಿಡುತ್ತೆ. ಆವಾಗ ಹೊಟ್ಟೆ ಊದ್ಕೊಳ್ಳೋದು, ಸಿರೋಸಿಸ್ ಆಗೋದು, ಲಿವರ್ ಫೇಲಿಯರ್ ಆಗೋದು, ಕೈಕಾಲೆಲ್ಲ ಊದ್ಕೊಂಡು ಬಿಡೋದು ಆ್ಯಂಡ್ ಡೆತ್ ಇರುತ್ತೆ. ಸೊ ಲಿವರ್ ಇಸ್ ದ ಮೇನ್ ಆರ್ಗನ್ ಈ ಮದ್ಯಪಾನ ಇವುಗಳನ್ನೆಲ್ಲ ತೆಗಿಯೋಕ್ಕೆ. ಸೊ ಯಾವಾಗ ಈ ವ್ಯಕ್ತಿ ಮದ್ಯಪಾನ ಮಾಡ್ತಾ ಇರ್ತಾನೆ, ಅದನ್ನು ತೆಗಿಬೇಕಾದ್ರೆ, ಆ ಕಸವನ್ನು ತೆಗಿಬೇಕಾದ್ರೆ ಬಹಳಷ್ಟು ಕೆಮಿಕಲ್ಸ್ ಲಿವರಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರ್ತಾರೆ. ಸೊ ಈ ಕೆಮಿಕಲ್ಸ್ ಏನು ಮಾಡ್ತವೆ, ಅಲ್ಲಿರುವಂಥ ಲಿವರಿನ ಜೀವಕೋಶಗಳಿಗೆ ಡ್ಯಾಮೇಜ್ ಆಗುತ್ತೆ, ಉರಿಯೂತ ಆಗುತ್ತೆ, ನಿಮ್ಮ ಬಾಡಿ ಫೈಟ್ ಮಾಡುತ್ತೆ. ಸೊ ಇನ್ಫ್ಲಮೇಷನ್ ಆಗುತ್ತೆ ಆ್ಯಂಡ್ ಅಲ್ಲಿ ಈ ಫ್ಯಾಟ್ ತುಂಬ್ಕೊಳ್ಳೋಕ್ಕೆ ಶುರುವಾಗ್ತಾ ಇರುತ್ತೆ ಈ ಉರಿಯೂತದಿಂದ. ಇದು ಓಕೆ, ಬಿಕಾಸ್ ಈ ಉರಿಯೂತವೇ ಏನು ಮಾಡುತ್ತೆ, ಅಲ್ಲಿನ ಜೀವಕೋಶಗಳನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಆ್ಯಂಡ್ ಅಲ್ಲಿ ಫ್ಯಾಟ್ ಡೆಪಾಸಿಷನ್ ಶುರುವಾಗುತ್ತೆ. ಸೊ ಮೇನ್ ಒನ್ ಆಫ್ ದ ರೀಸನ್ ನಾವು ಕಾಮನ್ಲಿ ನೋಡೋದು ಅಂದಾಗ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಓಕೆ, ಸೊ ಇದು ಒಂದು ಕ್ಯಾಟಗರಿ, ಇದು ಒಂದು ಸಪರೇಟ್ ಕ್ಯಾಟಗರಿ. ಇದನ್ನು ನಾವು ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತಾನೆ ಹೇಳ್ತಾ ಇರ್ತೇವೆ. ಅಂದರೆ ಫ್ಯಾಟಿ ಲಿವರ್ ಇತ್ತು ಅಂದರೆ ಫಸ್ಟ್ ಕ್ವಶನ್ ಕೇಳೋದೇ ಕುಡಿತೀರಾ ನೀವು ಅಂತ. ಓಕೆ, ಇನ್ನು ಕೆಲವರು ಇರ್ತಾರೆ ಲೈಕ್ ಅವ್ರು ಕುಡಿತಾನೂ ಇರೋದಿಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಫ್ಯಾಟಿ ಲಿವರ್ ಆಗುತ್ತೆ. ಬಹಳಷ್ಟು ಜನ ಹೆಣ್ಮಕ್ಳಿಗೂ ನಾವು ನೋಡ್ತಾ ಇರ್ತೀವಿ, ಸ್ವಲ್ಪ ವೇಟ್ ಹೆಚ್ಚಿಗೆ ಇರ್ಬೋದು ಅವರಲ್ಲಿ, ಬಟ್ ಸ್ಟಿಲ್ ಅವರಿಗೂ ಫ್ಯಾಟಿ ಲಿವರ್ ಆಗಿರುತ್ತೆ. ಏನೋ ಬೇರೆ ಸ್ಕ್ಯಾನ್ ಮಾಡ್ಕೊಳಕ್ಕೆ ಹೋಗಿರ್ತಾರೆ, ಗರ್ಭಕೋಶದ ಸ್ಕ್ಯಾನು ಅದು ಇದು, ಬಟ್ ರಿಪೋರ್ಟಲ್ಲಿ ಬರುತ್ತೆ ಗ್ರೇಡ್ 2 ಫ್ಯಾಟಿ ಲಿವರ್. ನನಗೆ ಹೇಗೆ ಬಂತು ಫ್ಯಾಟಿ ಲಿವರ್? ಸೊ ಈಗ ಆಲ್ಕೋಹಾಲ್ ಬಿಟ್ಟು ಬೇರೆ ಏನು ಕಾರಣ ಇರುತ್ತೆ ಫ್ಯಾಟಿ ಲಿವರಿಗೆ? ಡಯಾಬಿಟಿಸ್. ನಿಮಗೆ ಶುಗರ್ ಇತ್ತು ಅಂದಾಗ ನಿಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಶುಗರಿನ ಲೆವೆಲ್ ಹೆಚ್ಚಿಗೆ ಇರುತ್ತೆ, ಇನ್ಸುಲಿನ್ ಕಡಿಮೆ ಇರುತ್ತೆ ನಿಮ್ಮಲ್ಲಿ ಅಲ್ವಾ. ಸೊ ಶುಗರ್ ಹೆಚ್ಚಿಗೆ ಇರುತ್ತೆ. ಸೊ ಈ ಎಕ್ಸಸ್ ಶುಗರ್ ಏನಿರುತ್ತೆ ಬಾಡಿಯಲ್ಲಿ ಎಲ್ಲಿ ಸ್ಟೋರ್ ಆಗುತ್ತೆ, ಇದು ಫ್ಯಾಟ್ ಆಗಿಬಿಡುತ್ತೆ. ಹೆಚ್ಚಿಗೆ ಇರುವಂಥ ಶುಗರು ಇದು ಫ್ಯಾಟಿನ ಫಾರ್ಮಲ್ಲಿ ನಿಮ್ಮ ಬಾಡಿಯಲ್ಲಿ ಡೆಪಾಸಿಟ್ ಆಗೋಕ್ಕೆ ಶುರುವಾಗುತ್ತೆ. ಸೊ ನೀವು ನೋಡ್ಬೋದು ಹೊಟ್ಟೆ ಸುತ್ತಲೂ ಅವರಿಗೆ ಒಬೇಸಿಟಿ ಇರುತ್ತೆ, ಹೊಟ್ಟೆ ಬೊಜ್ಜು ನೀವು ನೋಡ್ತಾ ಇರ್ಬೋದು. ಈ ಫ್ಯಾಟ್ ಹೋಗ್ಕೊಂಡು ಲಿವರಲ್ಲೂ ಕುತ್ಕೊಳ್ಳುತ್ತೆ. ಸೊ ಡಯಾಬಿಟಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಫಾರ್ ಫ್ಯಾಟಿ ಲಿವರ್. ಡಯಾಬಿಟಿಸ್ ಅಂತೂ ಎಷ್ಟು ಕಾಮನ್ ನಿಮಗೆ ಗೊತ್ತಿದೆ. ಸೊ ಡಯಾಬಿಟಿಕ್ಸಲ್ಲಿ ಫ್ಯಾಟಿ ಲಿವರ್ ಆಗ್ಬೋದು. ಎರಡನೇದು ಒಬೇಸಿಟಿ. ಈಗ ನಿಮ್ಮ ಬಾಡಿಯಲ್ಲಿನೇ ಫ್ಯಾಟ್ ಹೆಚ್ಚಿಗೆ ಇತ್ತು ಅಂದಾಗ ಡೆಫಿನೆಟ್ಲಿ ಆ ಫ್ಯಾಟು ಎಲ್ಲ ಕಡೆನೂ ಹೋಗಿ ಕೂತ್ಕೊಳ್ಳುತ್ತೆ, ನಿಮ್ಮ ಕೈಯಲ್ಲಿ, ಕಾಲಲ್ಲಿ, ಹೊಟ್ಟೆಯಲ್ಲಿ ಆ್ಯಂಡ್ ಆಲ್ಸೋ ನಿಮ್ಮ ಅಂಗಾಂಗಗಳಲ್ಲಿ.
ಓಕೆ, ಸೊ ನಿಮ್ಮ ಲಿವರಲ್ಲೂ ಹೋಗಿ ಕುತ್ಕೊಳ್ಳುತ್ತೆ. ನೀವು ದಪ್ಪಗಿದ್ದೀರಾ, ಕುಡಿತಾ ಇರಲಿಕ್ಕಿಲ್ಲ, ಬಟ್ ದಪ್ಪಗಿದ್ದೀರಾ ಅಂದಾಗ ಎಕ್ಸಸ್ ಫ್ಯಾಟ್ ಏನಿದೆ ಅದು ನಿಮ್ಮ ಲಿವರಲ್ಲೂ ಹೋಗಿ ಕುತ್ಕೊಳ್ಬಹುದು ಆ್ಯಂಡ್ ಅದರಿಂದ ನಿಮಗೆ ಫ್ಯಾಟಿ ಲಿವರ್ ಬರ್ತಾ ಇರ್ಬೋದು. ಸೊ ಎರಡನೇ ರೀಸನ್ ಏನು, ಅಧಿಕವಾದ ಬೊಜ್ಜು ಅಥವಾ ಒಬೇಸಿಟಿ. ಮೂರನೇ ರೀಸನ್ ಏನು, ನಿಮಗೆ ಬೊಜ್ಜಿಲ್ಲ, ನೀವು ಸ್ಲಿಮ್ ಆಗೇ ಇದ್ದೀರಾ, ತೆಳ್ಳಗೆ ಇದ್ದೀರಾ, ಬಟ್ ನಿಮ್ಮ ಬ್ಲಡ್ ರಿಪೋರ್ಟ್ ನೋಡಿದರೆ ನಿಮಗೆ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಇದೆ, ಬ್ಯಾಡ್ ಕೊಲೆಸ್ಟ್ರಾಲ್ LDL ಹೆಚ್ಚಿಗೆ ಇದೆ, VLDL ವೆರಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದೆ, ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಇದೆ. ದಟ್ ಮೀನ್ಸ್ ನಿಮಗೆ ಈ ಫ್ಯಾಟ್ ಏನಿದೆ ನಿಮ್ಮ ರಕ್ತದಲ್ಲಿ ತೇಲಾಡ್ತಾ ಇದೆ. ಸೊ ಈ ತೇಲಾಡುವಂಥ ಫ್ಯಾಟ್ ಏನಾಗುತ್ತೆ ನಿಮ್ಮ ಲಿವರಲ್ಲೂ ಹೋಗಿ ಕುತ್ಕೊಳ್ಳುತ್ತೆ ಆ್ಯಂಡ್ ಅದರಿಂದ ನಿಮಗೆ ಫ್ಯಾಟಿ ಲಿವರ್ ಬರ್ಬೋದು. ಓಕೆ, ಸೊ ಎಕ್ಸಸ್ ಫ್ಯಾಟ್, ನಿಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಕೊಬ್ಬು ಇತ್ತು ಅಂದರೆ ಆ ಕೊಬ್ಬು ಎಲ್ಲಾದರೂ ಒಂದು ಕಡೆ ಹೋಗಿ ಕುತ್ಕೊಳ್ಬೇಕು ಅಲ್ವಾ. ಸೊ ಅದು ನಿಮ್ಮ ಲಿವರಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಯಾಕಂದರೆ ಲಿವರೇ ಮೇನ್ ಫ್ಯಾಕ್ಟ್ರಿ ಫ್ಯಾಟ್ ಮೆಟಬಾಲಿಸಮಿಗೂ ಸಹ, ಫ್ಯಾಟ್ ಮಾಡೋದಕ್ಕೆ, ಫ್ಯಾಟ್ ತೆಗೆಯೋದಕ್ಕೆ ಎಲ್ಲ ಮೇನ್ ಫ್ಯಾಕ್ಟ್ರಿ ಲಿವರ್. ಸೊ ನಿಮ್ಮ ಲಿವರಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಆ್ಯಂಡ್ ಏನಾಗುತ್ತೆ, ಫ್ಯಾಟಿ ಲಿವರ್ ಆಗುತ್ತೆ. ಇನ್ನೊಂದು ರೀಸನ್ ಅಂದರೆ ಮೆಟಬಾಲಿಕ್ ಸಿಂಡ್ರೋಮ್. ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಒಂದು ವ್ಯಕ್ತಿಗೆ BP ಇರುತ್ತೆ, ಶುಗರ್ ಇರುತ್ತೆ, ಫ್ಯಾಟು ಹೆಚ್ಚಿಗೆ ಇರುತ್ತೆ, ಈ ಥರ ಲಿಪಿಡ್ ಪ್ರೊಫೈಲ್ ಡಿರೇಂಜ್ ಆಗಿರುತ್ತೆ, ಹೊಟ್ಟೆಯ ಸುತ್ತಲೂ ಬೊಜ್ಜಿರುತ್ತೆ. ಇವು ನಾಲ್ಕು ಕಾಂಬಿನೇಷನ್ ಸೇರ್ಕೊಂತು ಅಂದರೆ ಇದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಇರ್ತೀವಿ. ಸೊ ಅಂಥ ವ್ಯಕ್ತಿಯಲ್ಲಿ ಆ ಫ್ಯಾಟ್ ನಿಮ್ಮ ಲಿವರಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಆ ವ್ಯಕ್ತಿ ಆಲ್ಕೋಹಾಲ್ ಕುಡಿತಾ ಇಲ್ಲ ಬಟ್ ದಪ್ಪಗಿದ್ದಾನೆ, BP ಇದೆ, ಶುಗರ್ ಇದೆ, ಹೊಟ್ಟೆ ಹತ್ರ ಬೊಜ್ಜಿದೆ, ಅಂಥವರಲ್ಲಿ ನಾವು ಅಲ್ಟ್ರಾಸೌಂಡ್ ಮಾಡಿದರೆ ಅವ್ರಿಗೆ ಫ್ಯಾಟಿ ಲಿವರ್ ಬರ್ಬೋದು. ಓಕೆ, ಸೊ ಮೆಟಬಾಲಿಕ್ ಸಿಂಡ್ರೋಮ್. ನೆಕ್ಸ್ಟ್ ನಿಮ್ಮ ಫುಡ್ ಹ್ಯಾಬಿಟ್ಸ್. ನೀವು ಬಹಳ ನಾನ್ ವೆಜ್ ತಿಂತಾ ಇದ್ದೀರಾ, ಅಥವಾ ಬಹಳ ಫ್ಯಾಟಿ ಫುಡ್ ತಿಂತಾ ಇದ್ದೀರಾ, ಬಹಳ ಜಂಕ್ ಫುಡ್ ತಿಂತಾ ಇದ್ದೀರಾ, ಇಲ್ಲ ನಾನು ಇವನೇನು ತಿಂತಾ ಇಲ್ಲ ಮನೆಯಲ್ಲೇ ತಿಂತಾ ಇದ್ದೀನಿ, ಆದರೆ ಮನೆಯಲ್ಲಿ ಏನು ತಿಂತಾ ಇದ್ದೀರಾ, ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ತಿಂತಾ ಇದ್ದೀರಾ, ತುಪ್ಪ ಎಣ್ಣೆಯುಕ್ತ ಆಹಾರಗಳನ್ನು ಜಾಸ್ತಿ ತಿಂತಾ ಇದ್ದೀರಾ, ಆವಾಗಲೂ ಇವಾಗಲೂ ಒಂದು ವಾಕ್ ಮಾಡ್ಕೊಂಡು ಬರ್ತೀರಾ ಅಥವಾ ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಬರ್ತೀರಾ ಅಷ್ಟೇ ಹೊರತು ಬೇರೆ ಏನು ಟೈಪ್ ಆಫ್ ಎಕ್ಸಸೈಸ್ ಇಲ್ಲ, ಕುತ್ತಲ್ಲೇ ಕೂತಿರ್ತೀರಾ, ಹೆಚ್ಚಿಗೆ ಏನು ಆ್ಯಕ್ಟಿವೂ ಇಲ್ಲ. ಈ ಥರದ ಸೆಡೆಂಟ್ರಿ ಲೈಫ್ ಸ್ಟೈಲಿಂದ ನಿಮ್ಮ ಏನು ನೀವು ತಿಂತಾ ಇದ್ದೀರಾ ಅದು ತಿನ್ನೋದು ಈ ನಿಮ್ಮ ಔಟ್ಪುಟ್, ನಿಮ್ಮ ಎಕ್ಸಸೈಸ್, ನಿಮ್ಮ ವರ್ಕೌಟ್ಗಿಂತ ಹೆಚ್ಚಿಗೆ ಇದೆ. ಸೊ ನಿಮ್ಮ ಬಾಡಿ ಬರ್ನ್ ಮಾಡೋದಕ್ಕಿಂತ ತಿನ್ನೋದೇ ಹೆಚ್ಚಿಗೆ ಆದಾಗ ಈ ಫ್ಯಾಟಿ ಲಿವರ್ ಆಗ್ಬೋದು. ಸೊ ಫುಡ್ ಇಂಟೇಕ್, ನಿಮ್ಮ ಫುಡ್ ಯಾವ ಥರದ ಫುಡ್ ಇದೆ, ನಿಮ್ಮ ಎಕ್ಸಸೈಸ್ ಹೇಗಿದೆ, ಇವೆಲ್ಲವೂ ಸರಿ ಇರ್ದಿದ್ದ ಅಂದಾಗ ಫ್ಯಾಟ್ ನಿಮ್ಮ ಬಾಡಿಯಲ್ಲಿ ತುಂಬಿಕೊಳ್ಬೋದು. ನೆಕ್ಸ್ಟ್ ರ್ಯಾಪಿಡ್ ವೇಟ್ ಲಾಸ್. ಬಹಳಷ್ಟು ಸಲ ಏನಾಗುತ್ತೆ, ಈ ನಾನು ವೇಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಯಾವುದೋ ಒಂದು ಮೋಟಿವೇಶನ್ ಸಿಗುತ್ತೆ ಜನರಿಗೆ ಆ್ಯಂಡ್ ಸಡನ್ಲಿ ಅವರು ವೇಟ್ ಲಾಸ್ ಮಾಡ್ಕೊಳ್ತಾರೆ. ಸಪೋಸ್ ನೀವು ರ್ಯಾಪಿಡ್ಲಿ ಒಂದು ವಾರದಲ್ಲಿ 5 kg ವೇಟ್ ಲಾಸ್ ಮಾಡ್ಕೊಳ್ಳಿ, ಬಹಳಷ್ಟು ಸಲ ನೀವು ಕ್ಯಾಪ್ಷನ್ ನೋಡ್ತಾ ಇರ್ಬೋದು. ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಲಿವರಿಗೆ ಸಡನ್ಲಿ ಒಂದು ಶಾಕ್ ಆಗಿಬಿಡುತ್ತೆ ಆ್ಯಂಡ್ ಆವಾಗ ಅದು ಫ್ಯಾಟಿ ಲಿವರ್ ಆಗಿಬಿಡ್ಬೋದು. ಸೊ ಸ್ಲೋ ಆ್ಯಂಡ್ ಸ್ಟಡಿ, ಯಾವತ್ತೂ ವೇಟ್ ಲಾಸ್ ಎಕ್ಸೆಟ್ರಾ ಏನಿದೆ ಅದು ಬಹಳ ಸ್ಲೋ ಆ್ಯಂಡ್ ಸ್ಟಡಿ ಇರಬೇಕು. 10 kg ವೇಟ್ ಲಾಸ್ ಮಾಡಿಕೊಂಡೆ ನಾನು ಒಂದು ವಾರದಲ್ಲಿ, ಅಥವಾ ಒಂದು 15 kg ವೇಟ್ ಲಾಸ್ ಮಾಡಿಕೊಂಡೆ, ಇವೆಲ್ಲ ದಿಸ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಲಿವರ್. ಸೊ ರ್ಯಾಪಿಡ್ ವೇಟ್ ಲಾಸ್ ಆಲ್ಸೋ ಕ್ಯಾನ್ ಬಿ ಒನ್ ಆಫ್ ದ ಕಾಸ್ ಆಫ್ ಫ್ಯಾಟಿ ಲಿವರ್. ಸೊ ಇವೆಲ್ಲವೂ ಫ್ಯಾಟಿ ಲಿವರನ್ನು ಮಾಡ್ಬೋದು. ಫ್ಯಾಟಿ ಲಿವರನ್ನು ಯಾವ್ಯಾವ್ದು ಮಾಡ್ಬೋದು, ಒಂದು ಆಲ್ಕೋಹಾಲ್, ಮೇನ್ ಒಂದು ರೀಸನ್, ದಟ್ ಈಸ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್. ಈಗ ಸೆಕೆಂಡ್ ಕಾಸಸ್ ಏನಿರ್ತಾರೆ, ನಾನ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಅಂದರೆ ಇಲ್ಲಿ ಮದ್ಯಪಾನ ಮಾಡ್ತಾ ಇರೋದಿಲ್ಲ ಬಟ್ ಬೇರೆ ಯಾವುದೋ ಕಾರಣದಿಂದ ಅವರಿಗೆ ಲಿವರಲ್ಲಿ ಫ್ಯಾಟ್ ತುಂಬ್ತಾ ಇದೆ. ಯಾವುದು, ಒಂದು ಡಯಾಬಿಟಿಸ್, ಎರಡನೇದು ಹೆಚ್ಚಿಗೆ ಕೊಬ್ಬು ಒಬೇಸಿಟಿ, ಮೂರನೇದು ಮೆಟಬಾಲಿಕ್ ಸಿಂಡ್ರೋಮ್, ಆ ವ್ಯಕ್ತಿಗೆ ಬೊಜ್ಜು ಇದೆ, BPನೂ ಇದೆ, ಶುಗರು ಇದೆ, ಹೊಟ್ಟೆ ಸುತ್ತಲೂ ಫ್ಯಾಟ್ ಇದೆ, ಮೆಟಬಾಲಿಕ್ ಸಿಂಡ್ರೋಮ್. ನಾಲ್ಕನೇದು ಅವರಿಗೆ ಬ್ಲಡ್ಡಲ್ಲಿ ಲಿಪಿಡ್ ಪ್ರೊಫೈಲ್ ಮಾಡಿದಾಗ ಟ್ರೈಗ್ಲಿಸರೈಡ್ ಹೆಚ್ಚಿಗೆ ಇದೆ, ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದೆ. ಸೊ ಹೆಚ್ಚಿಗೆ ಅಥವಾ ಡಿರೇಂಜ್ಡ್ ಲಿಪಿಡ್ ಪ್ರೊಫೈಲ್ ಇದ್ದವರಲ್ಲಿ. ನಾಲ್ಕನೇದು ಲೈಫ್ ಸ್ಟೈಲ್ ಸರಿ ಇಲ್ಲ, ಬಹಳಷ್ಟು ಜಂಕ್ ಫುಡ್ಸು, ಎಕ್ಸಸೈಸ್ ಇಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್, ಅದರಿಂದ ಈ ಥರ ಫ್ಯಾಟಿ ಲಿವರ್ ಬರ್ಬೋದು. ನಾಲ್ಕನೇದು ರ್ಯಾಪಿಡ್ ವೇಟ್ ಲಾಸ್. ಓಕೆ, ಇದರಿಂದ ಎಲ್ಲ ಈ ಫ್ಯಾಟಿ ಲಿವರ್ ಬರ್ತಾ ಇರ್ಬೋದು. ಈಗ ಫ್ಯಾಟಿ ಲಿವರಲ್ಲಿ ನಾವು ಗ್ರೇಡ್ ಮಾಡ್ತಾ ಇರ್ತೇವೆ, ನಿಮ್ಮ ರಿಪೋರ್ಟಲ್ಲಿ ನೀವು ನೋಡ್ಬೋದು ಗ್ರೇಡ್ 1 ಫ್ಯಾಟಿ ಲಿವರ್, ಗ್ರೇಡ್ 2 ಫ್ಯಾಟಿ ಲಿವರ್. ಸೊ ಏನಿದು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4?
ಗ್ರೇಡ್ 1 ಅಂತ ಹೇಳಿದರೆ ನಿಮ್ಮ ಲಿವರಲ್ಲಿ ಒಂದು 5ರಿಂದ 30% ಅಷ್ಟು ಫ್ಯಾಟ್ ತುಂಬಿಕೊಂಡಿದೆ ಅಂತ ಅರ್ಥ. ಗೊತ್ತಾಯ್ತಾ? 100ರಲ್ಲಿ 5ರಿಂದ 30 ಫ್ಯಾಟ್ ಇದೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಗ್ರೇಡ್ 1 ಫ್ಯಾಟಿ ಲಿವರ್. ಈಗ ಗ್ರೇಡ್ 2 ಅಲ್ಲಿ 30ರಿಂದ 60% ಅಷ್ಟು, ಓಕೆ, ಸೊ 30 to 65% ಅಷ್ಟು ಫ್ಯಾಟ್ ತುಂಬಿಕೊಂಡಿದೆ. ನೋಡಿ, ನೀವು ಒಂದು 100 ಸೆಲ್ಸ್ ಇತ್ತು ಅಂದರೆ ಆ 100 ಸೆಲ್ಸಲ್ಲಿ ಒಂದು 30 ಸೆಲ್ಲು ಅಥವಾ ಒಂದು 65 ಸೆಲ್ಸಲ್ಲಿ ಫ್ಯಾಟೇ ತುಂಬಿಕೊಂಡಿದೆ. ಇದು ಗ್ರೇಡ್ 2. ಗ್ರೇಡ್ 3 ಅಂದರೆ ನಿಮಗೆ 65%ಗಿಂತ ಹೆಚ್ಚಿಗೆ ಸೆಲ್ಸಲ್ಲಿ ಫ್ಯಾಟ್ ತುಂಬಿಕೊಂಡಿದೆ. ದಟ್ ಈಸ್ ಗ್ರೇಡ್ 3. ಓಕೆ, ಈ ಗ್ರೇಡ್ 3 ಎಲ್ಲ ಏನಿದೆ, ಇಲ್ಲಿ ಈ ಉರಿಯೂತ ಆಗುವಂಥ ಸಾಧ್ಯತೆ ಹೆಚ್ಚಿಗೆ. ಬರೀ ಫ್ಯಾಟ್ ಇತ್ತು ಅಂದರೆ ದಟ್ ಮೇ ನಾಟ್ ಬಿ ಅ ಪ್ರಾಬ್ಲಮ್. ಬಟ್ ಯಾವಾಗ ಈ ಫ್ಯಾಟಿಂದ ನಿಮ್ಮ ಬಾಡಿ ಸಹ ಫೈಟ್ ಮಾಡೋಕ್ಕೆ ಶುರು ಮಾಡುತ್ತೆ, ಈ ಉರಿಯೂತ ಯಾವಾಗ ಶುರು ಆಗುತ್ತೆ, ಅದು ಪ್ರಾಬ್ಲಮ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಗ್ರೇಡ್ 4. ಗ್ರೇಡ್ 4 ಅಂದರೆ ಸಿರೋಸಿಸ್. ಸೊ ಫ್ಯಾಟು ನಿಮ್ಮ ಬಾಡಿ ಅದರ ಅಗೇನ್ಸ್ಟ್ ಫೈಟ್ ಮಾಡುತ್ತೆ, ಉರಿಯೂತವಾಗುತ್ತೆ, ಅಲ್ಲೆಲ್ಲ ಸೆಲ್ಗಳು ಡ್ಯಾಮೇಜ್ ಆಗ್ತವೆ, ಲಿವರು ಫೇಲ್ ಆಗುತ್ತೆ ಅಥವಾ ಸಿರೋಸಿಸ್, ಫೈಬ್ರೋಸಿಸ್ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ, ಲಿವರ್ ಕೆಲಸ ಮಾಡೋದಿಲ್ಲ. ದಟ್ ಈಸ್ ದ ಲಾಸ್ಟ್ ಸ್ಟೇಜ್ ಆಫ್ ಸಿರೋಸಿಸ್. ಫ್ಯಾಟಿ ಲಿವರನ್ನು ನೀವು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಇಂದ ಸಹ ನೀವು ರಿವರ್ಸ್ ಮಾಡ್ಕೊಳ್ಬಹುದು. ಗೊತ್ತಾಯ್ತಾ? ಆ ಫ್ಯಾಟನ್ನು ನೀವು ತೆಗಿಬಹುದು. ಬಟ್ ಯಾವತ್ತೂ ಈ ರೀತಿ ಉರಿಯೂತ ಶುರುವಾಗತ್ತೆ, ನೀವು ಅದಕ್ಕೆ ನಿಮ್ಮ ಚೇಂಜಸ್ ಮಾಡ್ಕೊಳ್ತಾ ಇಲ್ಲ ಅಂದಾಗ ಅದು ಲಾಸ್ಟಿಗೆ ನಿಮ್ಮ ಲಿವರನ್ನು ಡ್ಯಾಮೇಜ್ ಮಾಡಿಬಿಡ್ಬೋದು, ಲಿವರ್ ಗಟ್ಟಿಯಾಗಿ ಹೋಗ್ಬೋದು, ಲಿವರ್ ಫೈಬ್ರೋಸ್ಡ್ ಆಗಿಬಿಡ್ಬೋದು, ಆ್ಯಂಡ್ ಲಿವರ್ ಫೇಲ್ ಆಗ್ತಾ ಇರ್ಬೋದು. ಸೊ ಈಗ ಫ್ಯಾಟಿ ಲಿವರ್ ಆಯಿತು ಅಂದರೆ ಏನು ಪ್ರಾಬ್ಲಮ್ ಆಗ್ಬೋದು? ಸೊ ಕಾಂಪ್ಲಿಕೇಶನ್ಸ್ ಏನೇನು ಆಗ್ಬೋದು? ಫ್ಯಾಟಿ ಲಿವರ್ ಆಯಿತು ಅಂದರೆ, ಒಂದು ನಾನು ಹೇಳಿದೆ, ಅದು ಹಾಗೇ ಪ್ರೋಗ್ರೆಸ್ ಆಯಿತು ಅಂದರೆ ಲಿವರ್ ಫೇಲಿಯರ್ ಆಗ್ಬೋದು, ಲಿವರ್ ಕಂಪ್ಲೀಟ್ಲಿ ಕೈ ಕೊಟ್ಬಿಡ್ಬೋದು, ಸಿರೋಸಿಸ್ ಆಗಿಬಿಡ್ಬೋದು. ಎರಡನೇದು, ನಿಮಗೆ ಹಾರ್ಟ್ ಅಟ್ಯಾಕ್ಸ್ ಬರ್ಬೋದು. ಹೇಗೆ? ಫ್ಯಾಟಿ ಲಿವರಿಗೂ ಹಾರ್ಟ್ ಅಟ್ಯಾಕಿಗೂ ಏನು ಸಂಬಂಧ ಇದೆ? ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೂ ಅದಕ್ಕೂ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಇರ್ತವೆ. ನಿಮಗೆ ಬೊಜ್ಜು ಹೆಚ್ಚಿಗೆ, ನಿಮ್ಗೆ ಡಯಾಬಿಟಿಸ್ ಇದೆ, BP ಇದೆ, ಹೊಟ್ಟೆ ಸುತ್ತಲೂ ಫ್ಯಾಟ್ ಇದೆ. ಸೊ ಎರಡರಲ್ಲೂ ಬಹಳಷ್ಟು ಕಾಮನ್ ಫ್ಯಾಕ್ಟರ್ಸ್ ಇರ್ತವೆ. ಈ ರೀತಿ ಫ್ಯಾಕ್ಟರ್ಸ್ ಇದ್ದಾಗ ಬರೀ ಲಿವರ್ ಅಷ್ಟೇ ಅಲ್ಲ, ನಿಮ್ಮ ಹಾರ್ಟು, ನಿಮ್ಮ ಕಿಡ್ನಿ, ನಿಮ್ಮ ಬ್ರೇನು ಇವೆಲ್ಲವೂ ಎಫೆಕ್ಟ್ ಆಗ್ತಾ ಇರ್ತವೆ. ಸೊ ಫ್ಯಾಟಿ ಲಿವರ್ ಇರುವಂಥ ವ್ಯಕ್ತಿಗೆ, ಫ್ಯಾಟಿ ಲಿವರ್ ಇದೆ ಅಂದಾಗ ನಾವು ಬೇರೆ ಪ್ರಾಬ್ಲಮ್ಸನ್ನು ಸಹ ಆ್ಯಂಟಿಸಿಪೇಟ್ ಮಾಡ್ಬೋದು. ಲೈಕ್ ಅವರಿಗೆ ಹಾರ್ಟ್ ಅಟ್ಯಾಕ್ ಬರುವಂಥ ರಿಸ್ಕ್ ಇದೆ, ಕಿಡ್ನಿ ಫೇಲ್ ಆಗುವಂಥ ರಿಸ್ಕ್ ಇದೆ, ಯಾಕಂದರೆ ಸೇಮ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ. ಡಯಾಬಿಟಿಸು, BP, ಫ್ಯಾಟ್ ಹೆಚ್ಚಿಗೆ, ಒಬೇಸಿಟಿ, ಬೊಜ್ಜು ಹೆಚ್ಚಿಗೆ, ಸ್ಟ್ರೋಕ್, ಪ್ಯಾರಾಲಿಸಿಸ್ ಆಗುವಂತಹ ಚಾನ್ಸಸ್ ಇರ್ತವೆ. ಸೊ ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ಬಿಕಾಸ್ ಇವೆಲ್ಲದರಲ್ಲೂ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಒಂದು ವ್ಯಕ್ತಿಗೆ ಫ್ಯಾಟಿ ಲಿವರ್ ಇದೆ ಅಂದಾಗ ಅಂಥ ವ್ಯಕ್ತಿಗೆ ಹಾರ್ಟ್ ಫೇಲ್ ಆಗೋದು, ಕಿಡ್ನಿ ಪ್ರಾಬ್ಲಮ್ ಬರೋದು, ಈ ಪ್ಯಾರಾಲಿಸಿಸ್ ಆಗೋದು, ಸ್ಟ್ರೋಕ್ ಆಗೋದು, ಇವೆಲ್ಲದರ ಸಾಧ್ಯತೆಯೂ ಹೆಚ್ಚಿಗೆ ಇರುತ್ತೆ. ಓಕೆ, ಈಗ ಫ್ಯಾಟಿ ಲಿವರ್ ಇತ್ತು ಅಂದರೆ ಆ ವ್ಯಕ್ತಿಗೆ ಏನು ಸಿಂಪ್ಟಮ್ಸ್ ಬರ್ತಾ ಇರುತ್ತೆ? ಫ್ಯಾಟಿ ಲಿವರ್ ಇತ್ತು ಅಂದರೆ ಆ ವ್ಯಕ್ತಿಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ, ಫಸ್ಟ್ ಸ್ಟೇಜಸ್ಸಲ್ಲಿ ಏನೂ ಲಕ್ಷಣಗಳಿರೋದೇ ಇಲ್ಲ. ಆ ವ್ಯಕ್ತಿ ಗೊತ್ತೂ ಆಗೋದಿಲ್ಲ. ಅಲ್ಟ್ರಾಸೌಂಡ್ ಏನೋ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ, ಆವಾಗಲೇ ಗೊತ್ತಾಗತ್ತೆ ಫ್ಯಾಟಿ ಲಿವರ್ ಇದೆ ಅಂತ. ಕೆಲವೊಂದು ಸಲ ವ್ಯಕ್ತಿಗೆ ಏನು ಅನಿಸ್ತಾ ಇರ್ಬೋದು, ಒಂದು ರೈಟ್ ಸೈಡಲ್ಲಿ, ಬಲಭಾಗದಲ್ಲಿ ಒಂದು ಸ್ವಲ್ಪ ಎಳೆದಂಗೆ ಆಗ್ತಾ ಇರ್ಬೋದು, ಅಲ್ಲಿ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇರ್ಬೋದು, ಕೆಲವೊಬ್ಬರಲ್ಲಿ ಸ್ವಲ್ಪ ವೇಟ್ ಲಾಸ್ ಆಗ್ತಾ ಇರ್ಬೋದು, ಅಷ್ಟೇ. ಅದ್ರ ಬಿಟ್ಟು ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಯಾವಾಗ ಲಿವರ್ ಫೇಲ್ ಆಗುತ್ತೆ ಆವಾಗ ಎಲ್ಲ ಸಿಂಪ್ಟಮ್ಸ್ ಬರ್ತವೆ. ಜಾಂಡಿಸ್ ಬರುತ್ತೆ, ಕೈಕಾಲು ಊದ್ಕೊಳ್ಳೋಕೆ ಶುರು ಆಗುತ್ತೆ, ಮೆಂಟಲಿ ಅವರಿಗೆ ಕಾಗ್ನಿಟಿವ್ ಡಿಸ್ಫಂಕ್ಷನ್ ಆಗಕ್ಕೆ ಶುರು ಆಗುತ್ತೆ, ಹೊಟ್ಟೆ ಊದ್ಕೊಳ್ಳೋಕೆ ಶುರು ಆಗುತ್ತೆ. ಓಕೆ, ಇವೆಲ್ಲ ಸಿಂಪ್ಟಮ್ಸ್ ಬರ್ಬೋದು ಇನ್ ದ ಲೇಟರ್ ಸ್ಟೇಜಸ್. ಫಸ್ಟ್ ಸ್ಟೇಜಸ್ಸಲ್ಲೆಲ್ಲ ಆ ವ್ಯಕ್ತಿಗೆ ಏನು ಲಕ್ಷಣಗಳು ಇರೋದೇ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ಪೇನು ಅಥವಾ ಒಂದು ಸ್ವಲ್ಪ ಡ್ರ್ಯಾಗಿಂಗ್ ಸೆನ್ಸೇಷನ್ ಇರ್ಬೋದಷ್ಟೇ ಹೊಟ್ಟೆಯಲ್ಲಿ. ಫ್ಯೂ ಥಿಂಗ್ಸ್ ಅಬೌಟ್ ಫ್ಯಾಟಿ ಲಿವರ್. ಈಗ ನೆಕ್ಸ್ಟ್ ವೀಡಿಯೋಸಲ್ಲಿ ನಾವು ನೋಡೋಣ ಹೌ ಟು ವಿ ಟ್ರೀಟ್ ದಿಸ್ ಫ್ಯಾಟಿ liver. Thank you so much for watching the video. Please like, share and subscribe the channel. Thank you.